ತಾಯಿ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ ಹೇ ಜನಕ, ಕೊನೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯ ತಂದೆ. ಅಯ್ಯೋ ತಂದೆಯೇ, ಸ್ವರ್ಗದಲ್ಲಿರೋ ನಿಮಗೆ ಇಲ್ಲಿಂದಲೇ ವಂದಿಸುವೆವು. ಅಮ್ಮ ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ? ಜನಕನ ಮರಣಕ್ಕೆ ಕಾರಣವಾದರೂ ಏನು? ನಾನೇ ಕಾರಣಳು ಮಗನೇ. ಅಮ್ಮ, ಅದು ಹೇಗೆ ತಾಯಿ? ನೀನು ಹೇಗೆ ಕಾರಣಳಾದೆ? ಹೇಳುವೆನು ಕಂದ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಕೇಳಿದ್ದೆನು ತಾಯಿ. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ಹೊರಟು ಹೋದರು ಮಕ್ಕಳಿರ. ಅವರು ಹೋದ ಕೂಡಲೇ ರಾಮ, ಲಕ್ಷ್ಮಣ ಎಂದು ನಿಮ್ಮ ತಂದೆಯವರು ಪರಲೋಕವಾಸಿಯಾದರು ಮಗನೇ, ಪರಲೋಕವಾಸಿಯಾದರು. ಏನಂದ? ಶ್ರೀರಾಮಚಂದ್ರನಿಗಾಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ, ನನ್ನಣ್ಣನಾದ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಇಲ್ಲ, ನೀನು ನನ್ನ ಮಾತೆ ಕೈಕೆಯಲ್ಲ, ಮಾರಿ. ಅಯ್ಯೋ ಮಾರಿ ಯುದರದಲ್ಲಿ ಮನುಜನುದ್ಭವಿಸಿದನೆ. ಈ ಪಾಪಿ ನೀಚೆ ಭ್ರಷ್ಟ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿಯಾಯಿತೆ. ಅಯ್ಯೋ, ಹೇ ಪಾಪಿ ಭರತ, ನೀನು ಮಾಡಿದ ಅದಾವ ತಪ್ಪಿಗಾಗಿ ಈಕೆಯ ಗರ್ಭದಲ್ಲಿ ಜನಿಸಿದೆ. ನೀನು ಮಾಡಿದ ಅದಾವ ಅಪರಾಧಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆ. ಅಯ್ಯೋ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ ತಾಯಿ? ಯಾರಿಗೆ ಪಟ್ಟಲು ಕಟ್ಟಲು ಹೋದೆ? ಛೇ ಪಾಪಾತ್ಮಳೆ! ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹಗಳೆಂಬ 4 ಕಾಲ್ಗುಳ್ಳ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ಕುಳ್ಳಿರಿಸಿ ನನ್ನನ್ನು ಸಂತೈಸಲು ಮನೆ ಮಾಡಲಿ ಏಕೆ ತಾಯಿ? ಏಕೆ? ಕುಮಾರ, ಛೇ ಪಾಪಾತ್ಮಳೆ! ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯ ಶಿಲೆಯರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಹೀಗಲೇ ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನು. ಸಹೋದರ